ನಮಸ್ಕಾರ ವ್ಯೂವರ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಗೈಸ್. ಒಂದ್ ವಾರ ಆಯ್ತು ಕಾಲೇಜಿಗೆ ಹೋಗಿ. ನಮ್ಮಮ್ಮ ಮೊಕ್ 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 ಉಗಿತವ್ರೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಲೇಜಿಗೆ ಹೋಗಿಲ್ಲ ಅಂತ ಕ್ರಿಕೆಟು ಅದು ಇದು ಕೆಲಸ ಅಂದ್ಕೊಂಡು ಹೋಗೇ ಇಲ್ಲ ಕಾಲೇಜಿಗೆ. ಉಜ್ವಲ್ ಬಂದವ್ ನೀವು ಪಿಕ್ ಮಾಡಕ್ಕೆ ಹೊರಟಿದೀನಿ. ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಹೋಗೋಣ ಬನ್ನಿ ಗೈಸ್. ನೋಡಪ್ಪ ಎಲ್ಲರಿಗೂ ಉಜ್ವಲ್ ಬಂದವ್ ಪಿಕ್ ಮಾಡಕ್ಕೆ ನೀವು ಹೋಗೋಣ. ಬೆಳಕು ದರ್ಶನ. ಲಾಗ್ ಪ್ರಾಕ್ಟೀಸ್ ಮಾಡ್ತೀನಿ ಕಣಮ್ಮ. ನೋಡಿ ಉಜ್ವಲ್ ಬಂದಿದ್ದಾನೆ ಪಿಕ್ ಮಾಡಕ್ಕೆ. ಏಕೆ ಬಿಸ್ಲಿ ಅಷ್ಟೊಂದು ಬಿಸ್ಲು ಅಪ್ಪ, ಎಲ್ಲಾ ಕಡೆ ಬಿಸ್ಲು. ಮಳೆ ಏನಾದ್ರು ಬಂದಿಲ್ಲ ಅಂದ್ರೆ ಸಖತ್ ಕಷ್ಟ ಆಗೈತಿ. ಇಷ್ಟೊಂದು ಬಿಸ್ಲು ಅಪ್ಪ ದೇವ್ರೆ. ನೋಡಿ ಎಲ್ಲಾರು ಕಾರಲ್ಲಿ ಇಲ್ಲ ಬೈಕಲ್ಲಿ ಹೋಗ್ಬೇಕಾದ್ರೆ ಶಾರ್ಟ್ಸ್ ಹಾಕ್ತಾರೆ ಸಾಂಗ್ ಅಲ್ಲಿ. ನಾವು ಅವೆಲ್ಲ ಮಾಡೋದೇ ಇಲ್ಲ ಗೈಸ್. ನಾವೇ ಆಡ್ಬಿಡ್ತೀವಿ ಸಾಂಗ್ ಅಂತಾಗಿ. ಧೂಮ ಚಾಲೆ ಧೂಮ ಚಾಲೆ ಧೂಮ ಧೂಮ ಚಾಲೆ ಧೂಮ ಚಾಲೆ ಧೂಮ್. ಸಿಗೋಣ ಗೈಸ್ ಮತ್ತೆ ಪಾರ್ಕಿಂಗ್ ಅಲ್ಲಿ, ಕಾಲೇಜ್ ಪಾರ್ಕಿಂಗ್ ಅಲ್ಲಿ. ಪಾರ್ಕಿಂಗ್ ಅಲ್ಲಿ ಯಾರು ಇರ್ಲಿಲ್ಲ. ಇಲ್ಲೊಂದ್ 3 ಜನ ಇದ್ದಾರೆ ನಮ್ ಕ್ಲಾಸ್ ಅವರು. ನಾವು ಮಾತ್ರ ಬೈಕ್ ಇಲ್ಲೇ ನಿಲ್ಸಿದೀವಿ. ಸಿಂಗಲ್ ಶೇರ್ ಬೈಕ್ ಇಲ್ಲೇ ನಿಂತೈತ್ ನೋಡಿ ಗೈಸ್. ಉಜ್ವಲ್ ನಾವು ಮಾತ್ರ ಇಲ್ಲ ಹಾಕಿದೀವಿ. ಬನ್ನಿ ಹೋಗೋಣ ಕಾಲೇಜ್ಗೆ ಗೈಸ್. ನೋಡಿ ಯಾರೋ ಪ್ರಾಜೆಕ್ಟ್ ಮಾಡಿರೋದು ಇಲ್ಲಿ ಇದಕ್ಕೆ ಹಾಕಿದ್ದಾರೆ ಸುಡೋದಕ್ಕೆ. ಅವ್ರಿಗೆ ಎಷ್ಟು ಬೇಜಾರಾಗೋಣ ಗೈಸ್. ಛೇ, ನನ್ಗಂತೂ ಬೇಜಾರಾಯ್ತು. ನಾವು ಮಾಡಿದ್ದು ಹಿಂಗೆ ಹಾಕಿದ್ರೆ ಸಖತ್ ಕಷ್ಟ. ನಮಗೂ ಬೇಜಾರಾಗುತ್ತಪ್ಪ. ನೋಡಿ ಹೆಂಗ್ ಹಾಕಿದಾರೆ ಒಳ್ಳೆ ಸುಡಕ್ಕೆ. ಬೆಂಕಿ ಹಾಕ್ಬಿಡ್ತಾರೆ ಇದಕ್ಕೆ. ಅಯ್ಯೋ, ಬರೀ ಬೆಂಕಿ ಹಾಕ ಕೆಲ್ಸಾನೇ ಗೈಸ್ ಸ್ವಲ್ಪ ಜನದ್ದು. ಏನ್ ಮಾಡೋಣ. ನೀವ್ ಹೆಂಗ್ ಮಾಡ್ತಿದ್ರಿ ಕಮೆಂಟ್ ಮಾಡಿ. ನೀವೇನ್ ಮಾಡ್ತಿದ್ರಿ ನೋಡಿ. ಕ್ಯಾಂಪಸ್ ಫುಲ್ಲು ಖಾಲಿ, ಸ್ವಲ್ಪ ಜನ ಅಷ್ಟೇ ಇರೋದು. ಕ್ಯಾಂಪಸ್ ಮಾತ್ರ ಮಸ್ತ್ ಆಗೈತೆ ಗೈಸ್. ನಮ್ಮ ಕಾಲೇಜ್, ನಮ್ಮ PU ಕಾಲೇಜ್ದು ಸಖತ್ತಾಗಿತ್ತು ಕ್ಯಾಂಪಸ್. ಕ್ಲಾಸಿಗೆ ಹೋಗ್ಬೇಕು. ಮಾಸ್ಟ್ರು ಬಂದಿದ್ದಾರೆ ಅನ್ಸುತ್ತೆ, ಸರ್. ಹೋಗ್ಬೇಕು ಗೈಸ್ ಈಗ. ಇಲ್ಲೆಲ್ಲ ಅಲ್ಲೇ ಹೊಡ್ಕೊಂಡು ನಿಂತಿದೀವಿ. ವಾಶ್ರೂಮ್ ಹತ್ರ ಬಾಯ್ಸ್ ಗೊತ್ತಲ್ಲ, ಮೊದಲು ವಾಶ್ರೂಮ್ ಹೋಗ್ಬಿಟ್ಟು ಆಮೇಲೆ ಕ್ಲಾಸಿಗೆ ಹೋಗ್ಬೇಕು. ನೋಡಿ ಗಾಯ್ಸ್, ರೀಚಾರ್ಜ್ ಹಾಕ್ಸ್ಕೋಬೇಕಿತ್ತು. ರೀಚಾರ್ಜ್ ಆಗ್ತಾ ನನಗೆ ರೀಚಾರ್ಜ್ ಖಾಲಿ ಆಗಿತ್ತು. ಒಂದು 6 ದಿನ ಹಾಕ್ಸಿರ್ಲಿಲ್ಲ. ರೀಚಾರ್ಜ್ ಹಾಕ್ಸೋದು ಮುಖ ತಗೊಂಡು ಊಟ ಮಾಡಬೇಕು. ಊಟ ಬೆಳಿಗ್ಗೆ ಮುದ್ದೆ ಅನ್ನ ಸಾರು ಮಾಡ್ಬಿಟ್ಟಿದ್ರು ಅಮ್ಮ. ಇವಾಗಲೂ ಅದೇ ಸಣ್ಣ ಮುದ್ದೆ ಐತೆ, ಒಂಚೂರು ಅನ್ನ ಐತೆ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಈ ಸಣ್ಣ ಮುದ್ದೆನ 2 bites ಅಲ್ಲಿ ತಿನ್ನೋ ಚಾಲೆಂಜ್ ಮಾಡಿದ್ರೆ ಹೆಂಗಿರುತ್ತೆ ಗೈಸ್? ಸುಮ್ಮನೆ ಹಂಗೆ. ಇದೇ ಸಣ್ಣ ಮುದ್ದೆ, ದೊಡ್ಡದಲ್ಲ. 2 bites ಅಲ್ಲಿ ತಿನ್ನೋ ಚಾಲೆಂಜ್ ಮಾಡೋದ? ಬನ್ನಿ ಗೈಸ್. ಅಲ್ಲ ಆಗಲ್ಲ ಸುಮ್ಮನೆ ಗೈಸ್. ಏನಾದ್ರು ಫುಡ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದೀನಿ. ಕಮೆಂಟ್ ಮಾಡಿ ಗೈಸ್, ಮಾಡ್ಬೇಕೋ ಮಾಡಬೇಡ ಅಂತ. ಆಮೇಲೆ ಏನ್ ಮಾಡ್ಬಹುದು ಅಂತಾನು ಕಮೆಂಟ್ ಮಾಡಿ ಗೈಸ್. ನೋಡೋಣ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇವಾಗಿನ ಊಟ ತಿಂದಾಯ್ತು ನೋಡಿ. ತಟ್ಟೆ ಎಲ್ಲ ಇಟ್ಟಿನಿ, ಬಟ್ ಇಲ್ಲಿ ಕೈ ತಗೊಳಂಗೇ ಇಲ್ಲ ಗೈಸ್. ಸಿಂಕ್ ಇಂದಿದ್ದು ಒಡೆದೋಗ್ಬಿಟ್ಟಿದೆ. ಏನ್ ಮಾಡೋಣ ಗೊತ್ತಿಲ್ಲ. ರೆಡಿ ಮಾಡಿಸ್ಬೇಕು ಅದನ್ನ. ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕು ಗೈಸ್. ಕೈ ತಗೊಳ್ಳೋದೆಲ್ಲ ಕಷ್ಟ ಸ್ವಲ್ಪ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಫುಡ್ ಚಾಲೆಂಜ್ ಮಾಡೋದ ಬೇಡ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ ಗೈಸ್. ಇನ್ನು ಮುಂದೆ ಬೇಜಾನ್ ಕಂಟೆಂಟ್ಸ್ ಬರೋದಿದೆ. ಹೊಸ ಮೊಬೈಲ್ ತಗೋಬೇಕು. ಈ ಮೊಬೈಲ್ ಡಿಸ್ಪ್ಲೇ ಎಲ್ಲ ಹೋಗ್ಬಿಟ್ಟಿದೆ. ಹಳೆ ಮೊಬೈಲು ಇದ್ರಲ್ಲೇ ಮಾಡ್ತಿದ್ದೀನಿ. ಸೊ ವೇಟ್ ಫಾರ್ ಅದರ್ ಕಂಟೆಂಟ್ ಗಾಯ್ಸ್. ಬರುತ್ತೆ, ಚೆನ್ನಾಗಿರೋ ಕಂಟೆಂಟ್ ಬರುತ್ತೆ ಗಾಯ್ಸ್. ಮತ್ತೆ ಸಿಗುವ. ಬಾಯ್ ಬಾಯ್.